ಇವತ್ತಿನ ನಾಯಕರು. ಅವರು ತುಂಬ ಸರಳರಿದ್ದಾರೆ, ಬೇಸ್ ವ್ಯಾಲ್ಯೂ ಇದೆ, ಚರಿತ್ರೆ ಇದೆ, ಎಲ್ಲ ಜನಾಂಗವನ್ನು ಪ್ರೀತಿಸುವಂಥ ಹೃದಯ ಇದೆ. ಸಾಹುಕಾರಿಕೆ ಜೊತೆಗೆ ಹೃದಯ ಶ್ರೀಮಂತಿಗೆ ಬಹಳ ಮುಖ್ಯ. ಅದೆಲ್ಲದೂ ಕೂಡ ಬಂದಿರತಕ್ಕಂಥ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ದೊಡ್ಡ ಒಂದು ನಮಗೆ ಶಕ್ತಿ ಅಂತಂದೇಳಿ ನಾನು ಭಾವಿಸ್ತಾ ಅವರಿಂದ ವರ್ಗಗಳ ಒಂದು ಕಣ್ಣಾಗಿರುವ ಅವರು ಇವತ್ತು ಮುಂದೆ ಈ ಸಮುದಾಯಗಳನ್ನು ಜಾಗೃತಿಗೊಳಿಸಿದ್ದಾರೆ. ಇನ್ನೂ ಗಟ್ಟಿಯಾಗಿ ಜನಾಂಗಕ್ಕೆ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಶಕ್ತಿಗಳನ್ನು ನೀಡುವುದರ ಮೂಲಕ ಇವ್ರನ್ನ ರಾಷ್ಟ್ರದ ಒಂದು ಅಭಿವೃದ್ಧಿಯ ಮುಖ್ಯವಾಗಿ ಬರಲಿಕ್ಕೆ ಅವರು ಶ್ರಮಿಸ್ತಾ ಇದ್ದಾರೆ. ಮುಂದೆ ಇನ್ನೂ ಹೆಚ್ಚು ಶ್ರಮಿಸಬೇಕು ಅಂತ ಒಂದು ದೊಡ್ಡ ಅವಕಾಶ, ಈ ನಾಡಿನ ದೊರೆಯಾಗುವಂಥ ಒಂದು ಅವಕಾಶ ಅವರಿಗೆ ಲಭಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತೀನಿ. ನಾನೊಬ್ಬರೇ ಅಲ್ಲ, ನಾಡಿನಾದ್ಯಂತ ಎಲ್ಲೋದ್ರೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಅಂತಂದೇಳಿ ಇವತ್ತು ಜೈಕಾರವನ್ನು ಆಗ್ತಾ ಇದ್ದಾರೆ. ಅವತ್ತು ನಾವು ಹೇಳ್ತಾ ಇದೀವಿ, ಏನಾದರೂ ಮಾಡಿ ಇನ್ನೊಂದು ವಾರ 10 ದಿನದೊಳಗಡೆ ಯಾವುದೇ ಕೆರೆ ಕಟ್ಟೆಗಳಲ್ಲಿ ರೈತರು ಮಣ್ಣು ತುಂಬಿಕೊಳ್ತಕ್ಕಂಥದ್ದಕ್ಕೆ ಅಡ್ಡಿಪಡಿಸಬಾರ್ದು. ಮತ್ತೆ ಇದನ್ನೇ ದುರುಪಯೋಗ ಪಡಿಸ್ಕೊಂಡು ಕೆಲವರು ಇವತ್ತು ಮಣ್ಣು ಮಾಫಿಯಾ ಮಾಡಲಿಕ್ಕೆ ಹೊರಟವ್ರೆ. ನಿಮ್ಮ ಸಣ್ಣ ನೀರಾವರಿ ಇಲಾಖೆಯಿಂದ ಇಲ್ಲಿ ಕಿತ್ನಾಮಂಗಲ ಕೆರೆಗೆ ಒಂದು ಆದೇಶ ಮಾಡಿಕೊಡ್ತಾರೆ, ಇಷ್ಟು ಘನ ಮೀಟರ್ ಮಣ್ಣನ್ನು ಎತ್ಕೋಬೋದು ಅಂತ. ಯಾರ ಮಣ್ಣು ಎಲ್ಲಿಂದ ಬಂತು? ಸಣ್ಣ ನೀರಾವರಿ ಇಲಾಖೆಯವ್ರು ತಂದು ಕೆರೆ ಬಿಟ್ಟಿದ್ದ? ರೈತನ ಭೂಮಿಯಲ್ಲಿ ಇರ್ತಕ್ಕಂಥ ಫಲವತ್ತಾದ ಮಣ್ಣು ಮಳೆಗಾಲದಲ್ಲಿ ಕೊಚ್ಕೊಂಡ್ಬಂದು ಕೆರೆ ಹೂಳಾಗದೆ. ಆ ಹೂಳು ಮಣ್ಣನ್ನು ನೀವು ಇಟ್ಕೆ ಫ್ಯಾಕ್ಟ್ರಿ ಅವ್ರಿಗೆ ಮಾಡ್ಕೊತೀರಿ, ಆದ್ರೆ ರೈತರು ತುಂಬ್ಕೊಳಕ್ ಹೋದ್ರೆ ತೊಂದರೆ ಕೊಡ್ತೀರಾ. ರೈತರು ಕೂಡ ಘನ ಮೀಟರ್ ಲೆಕ್ಕದಲ್ಲಿ ದುಡ್ಡು ಕಟ್ಬಿಟ್ಟು ಮಣ್ಣು ತೊಗೊಳಕ್ಕಾಗ್ತದ? ತನ್ನ ಜಮೀನಿಂದ ಹೋಗಿರೋ ಸವಕಳಿ ಮಣ್ಣನ್ನು ತಾನು ತುಂಬಿಕೊಳ್ಳಿಕ್ಕೆ ಇವತ್ತು ದುಡ್ಡು ಕಟ್ಟಬೇಕು ಅಂದ್ರೆ ಯಾವ ನ್ಯಾಯ ಆಗ್ತದೆ? ಅದಕ್ಕೆ ಇದನ್ನ ತುರ್ತಾಗಿ ನೀವು ಪರಿಶೀಲನೆ ಮಾಡಿ ಆದೇಶ ಮಾಡಬೇಕು. ಯಾವುದೇ ಕೆರೆ ಕಟ್ಟೆಗಳಲ್ಲಿ ಫಲವತ್ತಾಗಿರ್ತಕ್ಕಂಥ ಒಂದು ಲೆವೆಲ್ ಮಣ್ಣನ್ನು, ಜಾಸ್ತಿ ಆಳಕ್ಕೆ ಹೋಗೋದು ಬೇಡ, ಒಂದು 3 ಅಡಿ 4 ಅಡಿ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆ ಕಟ್ಟೆಗಳಲ್ಲಿ ಫಲವತ್ತಾಗಿರೋ ಮಣ್ಣನ್ನು ತುಂಬಿಕೊಂಡ್ರೆ ನೀರು ಸ್ಟೋರೇಜ್ ಆಗ್ತದೆ. ಆ ರೈತನಿಗೂ ಕೂಡ ಫಲವತ್ತಾಗಿರೋ ಮಣ್ಣು ತೊಗೊಂಡೋಗಿ ತೋಟನ ಅಭಿವೃದ್ಧಿ ಪಡಿಸ್ದಂಗೆ ಆಗ್ತದೆ. ಮತ್ತೆ ಇದನ್ನ ಸಂಪೂರ್ಣವಾಗಿ ಆದೇಶ ಮಾಡಿ ಟ್ರ್ಯಾಕ್ಟರ್ಗಳಲ್ಲೇ ಹೊಡಿಬೇಕು ಅಂತ. ಯಾವುದೇ ಕಾರಣಕ್ಕೂ ಟಿಪ್ಪರ್ ಹೊಡಿಯೋದು ಬೇಡ, ನಾವು ಕೂಡ ಅದನ್ನು ಒಪ್ಪೋದಿಲ್ಲ. ಆ ಭಾಗದ ರೈತ ಟ್ರ್ಯಾಕ್ಟರ್ ತಗೊಂಡು ಟ್ರ್ಯಾಕ್ಟರ್ ಬಿಟ್ಕೊಂತಾನೆ. ಅಕಸ್ಮಾತ್ ಟ್ರ್ಯಾಕ್ಟರ್ ಹೋದವರು ಟ್ರ್ಯಾಕ್ಟರ್ಗೆ ಹೇಳಿ ಒಡ್ಸ್ಕೊಳ್ಳಿ ಅನ್ನಂತೇಳಿ ಟಿಪ್ಪರ್ಗಳನ್ನಿಟ್ಟು ಬೇರೆ ಏನೋ ಲಾಬಿ ಮಾಡೋದು ಬೇಡ, ಮಣ್ಣನ್ನು ಮಾರಾಟ ಮಾಡೋದು ಬೇಡ. ಇದನ್ನು ತುರ್ತಾಗಿ ಆಗಬೇಕು ಅಂತೇಳಿ ನಿಮಗೆ ಒತ್ತಾಯ ಮಾಡ್ತಾ ಇದ್ದೀವಿ. ದಯಮಾಡಿ ಇನ್ನು 10 ದಿನದೊಳಗಡೆ ಇದು ನಿರ್ಧಾರ ಆಗಬೇಕು. ಇಲ್ಲಾಂದರೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಮ್ಮಿಕೊಂಡಿದೆ ಅಂತ ಹೇಳಲಿಕ್ಕೆ, ತಮಗೆ ಮನವಿ ಕೊಡಲಿಕ್ಕೆ ಅಂತ ಬಂದಿದ್ದೀವಿ ಸರ್. ರಾಗಿದು ತುರ್ತಾಗಿ